ಒಂದೊಂದು ರಾತ್ರಿ ಓನರು ಮತ್ತು ಸ್ವಲ್ಪ ಜನ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ನೋಡು ಈ ಮರ ಇದೆಯಲ್ಲ, ಈ ಮರ ಮುಂದೆನೆ ಕೋಳಿನ ಬಲಿ ಕೊಟ್ಟು ಪ್ರಸಾದ ಥರ ಇಡ್ತಾರೆ. ಲಿಟ್ರಲಿ ಆ ಬಿರಿಯಾನಿ ಕವರ್ ಜಸ್ಟ್ ಮೂವ್ ಆಗುತ್ತೆ ಫಾಸ್ಟಾಗಿ. ಗಂಡ ತನ್ನ ಹೆಂಡತಿಗೆ ಚಾಕುಯಿಂದ ಚುಚ್ಚಿ ಕೊಲೆ ಮಾಡ್ದ. ಆ ನೋವಲ್ಲೇ ಅವನು ನೇಣಿಗೆ ಶರಣ ಆದ. ಘಟನೆಗಳೆಲ್ಲ ಆದಮೇಲೆ ನಾವಾಗಲಿ ಪಕ್ಕದ ರೋಡವರಾಗಲಿ ಆ ರೋಡಿಗೆ ನಾವು ಬರಲ್ಲ. ನೈಟ್ ಆದರೆ ಇನ್ನೊಂದು ವಾಯ್ಸ್ ಬರುತ್ತೆ, ಅದು ಗಂಡಸು ವಾಯ್ಸು. ಜೋರಾಗಿ ನಗ್ತಿರೋ ಥರ ಅವಳಿಗೆ ಅನಿಸುತ್ತೆ. ಅದಾದಮೇಲೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿಮಿನಿ ವ್ಲಾಗ್. ಸೊ ತುಂಬ ದಿವಸ ಆಗೋಯ್ತು. ದಿವಸ ಅಂದರೆ ಒಂದು ಮಂತ್ ಆಗ್ತಿದೆ ನಾನು ವ್ಲಾಗ್ ಬಿಟ್ಟು. ಯಾಕೆಂದರೆ ನನ್ನ ಎಜುಕೇಷನ್ ಪರ್ಪಸ್ನ ತುಂಬ ಓಡಾಡ್ದಿರೋ ಕಾರಣ ನನಗೆ ವ್ಲಾಗ್ ಬಿಡೋಕ್ಕೆ ಆಗಲಿಲ್ಲ. ಸೊ ಬಿಟ್ಟರೆ ಹಾರರ್ ಬಿಡೋಣ ಅಂತಲೇ ನಾನು ತುಂಬ ವೆಯ್ಟ್ ಮಾಡಿ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಹಾರರ್ ಸ್ಟೋರೀಸ್ ಎಪಿಸೋಡ್ 2ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾರರ್ ಸ್ಟೋರೀಸ್ ಎಪಿಸೋಡ್ 1 ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಈ ಎಪಿಸೋಡ್ ತುಂಬ ಯೂನಿಕ್ ಆಗಿರುತ್ತೆ. ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ ನನಗೆ DM ಮಾಡಿದ್ರು. ಸೊ ಅದರಲ್ಲಿ ನನಗೆ ತುಂಬ ಯೂನಿಕ್ ಆ್ಯಂಡ್ ರಿಯಲಿಸ್ಟಿಕ್ ಆಗಿರೋದು ನನಗೆ ಯಾವ್ದು ಅನಿಸಿದೆಯೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾನು ಇಷ್ಟು ದಿವಸ ವೀಡಿಯೋ ಬಿಡದೇ ಇರೋ ಕಾರಣ ನನ್ನ ದಯವಿಟ್ಟು ಕ್ಷಮಿಸಿ, ಸಾರಿ. ನನಗೆ ಎಜುಕೇಷನ್ ಪರ್ಪಸ್ ಇರೋದ್ರಿಂದ ನನಗೆ ಬಿಡೋಕ್ಕಾಗಲಿಲ್ಲ. ಸೊ ಇನ್ಮೇಲಿಂದ ಕ್ವಾಲಿಟಿ ಆ್ಯಂಡ್ ವರ್ಜಿನಲ್ ಆಗಿರೋ ವೀಡಿಯೋಸ್ ವ್ಲಾಗ್ಸ್ ನಾನು ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಬರ್ತಿದೆ. ಆ ವ್ಲಾಗ್ ಹೆಂಗಿದೆ ಅಂದರೆ ಮೈ ಜುಮ್ ಅನಿಸ್ಬೇಕು, ಆ ಥರ ನಾನು ವೀಡಿಯೋ ತರ್ತಾ ಇದ್ದೀನಿ. ಸೊ ಇದು ಬಿಡದೇ ಇರೋ ಕಾರಣ ಪ್ಲೀಸ್ ಕ್ಷಮಿಸಿ. ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಂಗೆ ಖುಷಿ ಆಗ್ತಿದೆ. ನಾನು ಒಂದು ವ್ಲಾಗ್ ಬಿಡದೇ ಇರೋ ಕಾರಣಕ್ಕೆ ನೀವು ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ರಿ, ಎಲ್ಲಿ ವ್ಲಾಗ್ ಏನಾಯಿತು ಅಂತೆಲ್ಲ. ಸೊ ಗೈಸ್, ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವತ್ತಿನ ಕತೆ ಒಳಗೆ ಹೋಗೋಣ. ಈ ಸ್ಟೋರಿ ಬಂದುಬಿಟ್ಟು ನನಗೊಬ್ರು ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿ ಹೇಳಿರೋದು. ನಾನು ಓದಿದೆ, ನನಗೆ ತುಂಬ ಮೈ ಜುಮ್ ಅನಿಸ್ತು. ಆ್ಯಕ್ಚುಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಇಲ್ಲಿ ಈ ಕಥೆ ಒಳಗಡೆ ರಿಯಲ್ ನೇಮ್ಸ್ ಆಗಲಿ ಯಾವುದೇ ಏರಿಯಾ ಸಿಟೀಸ್ನ ನಾನು ಶೇರ್ ಮಾಡಲ್ಲ. ನೇಮ್ಸ್ ಚೇಂಜ್ ಮಾಡ್ತೀನಿ, ಕನ್ಫ್ಯೂಷನ್ ಆಗಬೇಡಿ. ಸೊ ಫುಲ್ ಕತೆ ನೋಡ್ಕೊಂಡು ಹೋಗಿ. ಸೊ ಫಾರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಯರ್ಪಾಡ್ಸ್ ಹಾಕಿ. ಈ ಕತೆ ಬಂದು ಮೈಸೂರಿನ ಒಂದು ಕುಟುಂಬದ ಜೊತೆ ನಡೆದ ಸತ್ಯ ಘಟನೆ. ಗಂಡ ರಮೇಶ್, ಹೆಂಡತಿ ಸುಮಾ, ಅವರಿಗೆ 2 ಮಕ್ಕಳು, ಒಬ್ಬ ಗಗನ್, ಮಗಳು ಪ್ರಿಯಾ. 10 ವರ್ಷಗಳ ಹಿಂದೆ ಅಂದರೆ 2016ರಲ್ಲಿ ನಡೆದ ಸತ್ಯ ಘಟನೆ ಆಗಿರುತ್ತೆ ಇದು. ರಮೇಶಿಗೆ ಬೆಂಗಳೂರಿನಲ್ಲಿ ಕೆಲಸ ಆಗಿರುತ್ತೆ. ಸೊ ಅದಕ್ಕೆ ಅವರು ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾಗಿರುತ್ತೆ. ಸೊ ಮೂವ್ ಆನ್ ಆಗ್ತಾರೆ. ಸೊ ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ, ಹೆಂಗಿದ್ರು ನಿಮಗೂ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಅಂತ ಅಂದರೆ ಎಲ್ಲದರಲ್ಲೂ ದುಡ್ಡು ಸೇವ್ ಮಾಡೋಕ್ಕೆ ನೋಡ್ತಾರೆ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಏರಿಯಾಸ್ ಡೆವಲಪ್ ಆಗಿರಲಿಲ್ಲ. ರಮೇಶ್ ಅವ್ರ ಕುಟುಂಬ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಅವರು ಆ ಥರ ಏರಿಯಾಸಲ್ಲೇ ನೋಡ್ತಾ ಇದ್ರು, ಏಕೆಂದರೆ ರೆಂಟ್ ತುಂಬ ಕಮ್ಮಿ ಇರುತ್ತೆ ಅಂತ. ಆ ಥರ ಮನೆ ಹುಡುಕ್ಬೇಕಾದ್ರೆ ಒಂದು ರೋಡ್ ಡೆಡ್ ಹ್ಯಾಂಡಲ್ಲಿ ಒಂದು ಇಂಡಿಪೆಂಡೆಂಟ್ ಮನೆ ಸಿಗುತ್ತೆ. ಅಲ್ಲಿ ಅಕ್ಕಪಕ್ಕ ಮನೆ ಇರಲಿಲ್ಲ, ಸ್ವಲ್ಪ ದೂರ ಇತ್ತು. ಇವನ್ ಅಂಗಡಿ ಕೂಡ ತುಂಬ ದೂರ ಇತ್ತು. ಆ ಮನೆ ಓನರ್ ಬಂದು ಬೇರೆ ಕಡೆ ಇರ್ತಾರೆ. ಸೊ ಓನರ್ ನಂಬರ್ನ ಕಲೆಕ್ಟ್ ಮಾಡಿ ಇವರು ಮಾತಾಡ್ತಾರೆ, ಎಷ್ಟು ಅಡ್ವಾನ್ಸ್ ಮತ್ತು ರೆಂಟ್ ಅಂತ. ಆ ಮನೆ ಓನರ್ ಹೇಳೋದಿಷ್ಟೇ, ಆ ಅಡ್ವಾನ್ಸ್ ಎಷ್ಟಾದರೂ ಕೊಡಿ, ರೆಂಟ್ ಮಾತ್ರ ನನಗೆ ಫಿಕ್ಸ್ಡ್ ಆಗಿರಬೇಕು 5000 ಅಂತ. ಸೊ ಇದರಲ್ಲೇ ಗೊತ್ತಾಗುತ್ತೆ, ಓನರ್ ಮಾತಲ್ಲೇ ನಮಗೆ ಗೊತ್ತಾಗ್ತಿದೆ ಈ ಮನೆಗೆ ಎಷ್ಟೋ ವರ್ಷಗಳಿಂದ ಯಾರೂ ಬಂದಿಲ್ಲ. ರಮೇಶ್ ಬಂದು 20,000 ರೂಪಾಯಿ ಅಡ್ವಾನ್ಸ್ ಮಾಡ್ತಾನೆ. ರೆಂಟ್ಗೂ ಒಪ್ಕೊತಾನೆ 5,000 ರೂಪಾಯಿಗೆ. ಸೊ ಎಂತಕ್ಕೆ ಅಂತ ಅಂದರೆ ಇದು ಇಂಡಿಪೆಂಡೆಂಟ್ ಹೌಸ್ ಆಗಿರುತ್ತೆ, ಅಕ್ಕಪಕ್ಕ ಕಿರಿಕಿರಲ್ಲ. ಆಮೇಲೆ ಬೆಂಗಳೂರಲ್ಲಿ 3 ರೂಮ್ ಇರೋ ಮನೆ ಇಷ್ಟು ಕಮ್ಮಿಗೆಲ್ಲೂ ಸಿಗಲ್ಲ ಅಂತ. ಒಳ್ಳೆ ಗಳಿಗೆ ನೋಡ್ಕೊಂಡು ಹಾಲು ಉಕ್ಕಿಸ್ತಾರೆ, ಶಿಫ್ಟ್ ಹಾಕ್ತಾರೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ರಮೇಶ್ ಕೆಲಸ ಹೇಗಿರುತ್ತೆ ಅಂತ ಅಂದರೆ, ಅವನು 2-3 ತಿಂಗಳು ಹೋದರೆ ಅವನು ಬರೋಕ್ಕಾಗಲ್ಲ. ಅವ್ರಿಗೆ ಏನಾದರೂ ಮಧ್ಯ 1 ದಿನ 2 ದಿನ ರಜಾ ಕೊಟ್ಟರೆ ಮಾತ್ರ ಬರೋಕ್ಕಾಗತ್ತು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮನೇಲಿ ಸುಮಾ ಅವರಿಬ್ಬರು ಮಕ್ಕಳು, ಪ್ರಿಯಾ, ಗಗನ್ 3 ಜನ ಇರ್ತಾರೆ. ಸೊ 2 ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ. ಸುಮಾ ಬಂದುಬಿಟ್ಟು ಮನೇಲಿ ಟೈಲರಿಂಗ್ ಕೆಲಸ ಮಾಡ್ತಿರ್ತಾಳೆ. ಸೊ ಫಸ್ಟ್ 3 ದಿನ ತುಂಬ ಚೆನ್ನಾಗಿರುತ್ತೆ. 4ನೇ ದಿನ ಪ್ರಿಯಾ ಜೊತೆಗೆ ಒಂದು ಘಟನೆ ನಡೆಯುತ್ತೆ. ಸೊ ಅಲ್ಲಿ ಆ ಮನೇಲಿ 3 ರೂಮ್ಸ್ ಇದೆ, 3 ಜನ 1 ರೂಮಲ್ಲೇ ಮಲಗಿರ್ತಾರೆ. ಸೊ ಪ್ರಿಯಾ ಮಲಗಿರ್ಬೇಕಾದ್ರೆ ಅವಳಿಗೇನು ಅನಿಸುತ್ತೆ ಅಂದರೆ, ಯಾರೋ ಪಕ್ಕದಲ್ಲಿ ಮಲಗಿರೋ ಹಾಗೆ ದಿನ ಸ್ಕ್ರ್ಯಾಚ್ ಮಾಡೋ ಥರ. ನಿಮ್ಗೆ ಗೊತ್ತಾಗ್ತಿದೆಯಾ, ಈಗ ಲಾಂಗ್ ನೇಲ್ಸ್ ಇದ್ದಾಗ ಹಿಂಗೆ ಸ್ಕ್ರ್ಯಾಚ್ ಮಾಡಿದಾಗ ನಮಗೆ ಆ ಶಬ್ದ ಕೇಳಿಸುತ್ತಲ್ಲ, ಅದು ಅವಳಿಗೆ ಕೇಳಿಸುತ್ತೆ. ಅವಳೇನು ಅನ್ಕೊತಾರೆ, ನನ್ನ ತಮ್ಮ ಮಾಡ್ತಿರ್ಬೋದು, ಆಟ ಆಡಿಸ್ತಿರ್ಬೋದು ಅಂದ್ಕೊಂಡು ಎದ್ದು ತಮ್ಮನ ನೋಡ್ತಾಳೆ. ಆದರೆ ತಮ್ಮ ಅಮ್ಮನ ತಲ್ಕೊಂಡು ಮಲಗಿರ್ತಾಳೆ.
ಸೊ ಏನೋ ಇರ್ಬೋದೇನೋ ಅಂದ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಹಾಗೆ ಮಲ್ಕೊತಾಳೆ. ನೆಕ್ಸ್ಟ್ ಡೇ ಪ್ರಿಯಾ ಮತ್ತು ಗಗನ್ ಸ್ಕೂಲ್ಗೆ ಹೋಗ್ತಾರೆ. ಸುಮಾ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತಾಳೆ. ಅವಳು ಕೂತಿರೋ ಜಾಗ ಹೇಗಿರುತ್ತೆ ಅಂತ ಅಂದರೆ ಫಸ್ಟ್ ರೂಮ್ ಆಪೋಸಿಟೇ ಕೂತಿರ್ತಾಳೆ. ಅವಳು ಗಮನಿಸೋದೇನು ಅಂತ ಅಂದರೆ ಲೈಟ್ ಆನ್ ಆ್ಯಂಡ್ ಆಫ್ ಆಗ್ತಿರುತ್ತೆ. ಇಲ್ಲಿ ವಿಚಿತ್ರ ಏನು ಅಂತ ಅಂದರೆ ನಾವು ಲೈಟ್ನ ಆನ್ ಮತ್ತು ಆಫ್ ಮಾಡಿದಾಗ ಏನು ಶಬ್ದ ಬರುತ್ತೆ ಅವಳಿಗೆ ಅದು ಕೇಳಿಸ್ತಾ ಇರುತ್ತೆ. ಅವಳು ಎಲ್ಲೋ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ಬೋದು ಅಂದ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈ ಎಕ್ಸ್ಪೀರಿಯನ್ಸ್ ಆದಮೇಲೆ ದಿನಗಳು ಕಳೀತಾ ಹೋಗ್ತವೆ. ಅವತ್ತಿನ ದಿವಸ ಭಾನುವಾರ ನಾನ್ ವೆಜ್ ಮಾಡಿರ್ತಾರೆ ಮನೇಲಿ. ಎಲ್ಲ ಕುತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಮನೆ ಕಾಂಪೌಂಡ್ ಮೇಲೆ 2 ಕಪ್ಪು ಬೆಕ್ಕಗಳು ಜೋರಾಗಿ ಹತ್ಕೊಂಡು ಕಿತ್ತಾಡ್ಕೊಂಡು ಜಗಳ ಆಡ್ತಿರ್ತಾರೆ. ಇದನ್ನು ಕಂಡ ಸುಮಾ ಅನ್ಕೊತಾಳೆ, ಮನೆ ಒಳಗಾಗಲಿ ಹೊರಗಾಗಲಿ ಬೆಕ್ಕುಗಳು ಕಿತ್ತಾಡಿದ್ರೆ ಜೋರಾಗಿ ಜಗಳ ಮಾಡಿದ್ರೆ ಎಲ್ಲೋ ಏನೋ ಒಂದು ಕೆಟ್ಟದಾಗುತ್ತೆ, ಇಲ್ಲ ಕೆಟ್ಟ ಸುದ್ದಿನ ಕೇಳ್ತೀವಿ ಅನ್ನೋ ಅಭಿಪ್ರಾಯ ಅವಳದಾಗಿರುತ್ತೆ. ಒಂದು ಬಕೆಟ್ ನೀರು ತಗೊಂಡು ಅದ್ರ ಮೇಲೆ ಹೆರ್ಚಿ ಓಡಿಸ್ತಾಳೆ. ಮಾರ್ನಿಗೆ ಪ್ರಿಯಾ ಸ್ಕೂಲ್ ಮುಗಿಸ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ. ಅದೇ ಮನೆ ರೋಡಲ್ಲೇ ಒಂದು ಹುಡುಗಿ ಬರ್ತಾಳೆ ಆಟಾಡೋಕ್ಕೆ ಅಂತ. ಸೊ ಅವರಿಬ್ಬರು ಮಾತಾಡ್ಕೊಂಡು ಹಾಗೆ ಟೆರೆಸ್ಗೂ ಕೂಡ ಹೋಗ್ತಾರೆ. ಆ ಹುಡುಗಿ ಬಂದ್ಬಿಟ್ಟು ಪ್ರಿಯಾಗೆ ಒಂದು ಪ್ರಶ್ನೆ ಕೇಳ್ತಾಳೆ. ಪ್ರಿಯಾ, ಅಲ್ಲ ನಿಮಗೆ ಈ ಮನೆ ಬಗ್ಗೆ ಗೊತ್ತಾ ಅಥವಾ ಗೊತ್ತಿದ್ರೂ ಇಲ್ಲೇ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾಳೆ. ಆಗ ಪ್ರಿಯಾ, ಏನು, ಯಾವುದು, ಏನಾಯ್ತು ಈ ಮನೆಗೆ ಅಂತ ಕೇಳ್ತಾಳೆ. ನೋಡು, ಈ ಜಾಗದಲ್ಲಿ ನಿಂತಿದ್ದೀವಲ್ವಾ, ಒಂದೊಂದು ರಾತ್ರಿ ಓನರು ಮತ್ತು ಸ್ವಲ್ಪ ಜನ ಬಂದುಬಿಟ್ಟು ಪೂಜೆ ಮಾಡ್ತಾರೆ. ನೋಡು, ಈ ಮರ ಇದೆಯಲ್ಲ, ಈ ಮರ ಮುಂದೆನೇ ಕೋಳಿನ ಬಲಿ ಕೊಟ್ಟು ಪ್ರಸಾದ ಥರ ಇಡ್ತಾರೆ ಅಂತ ಹೇಳ್ತಾಳೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ಮನೆಗೆ ಒಬ್ರು ಗಂಡ ಹೆಂಡ್ತಿ ಬರ್ತಾರೆ. ಅವರು ಏನೋ ಕಿತ್ತಾಡಿಕೊಂಡು ಸತ್ತೋದ್ರು ಅಂತಲೂ ಹೇಳಿದ್ರು. ಸರಿ ಪ್ರಿಯಾ, ನನ್ನ ಟೈಮ್ ಆಯಿತು ಅಂತ ಆ ಹುಡುಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಆ ಹುಡುಗಿ ಲಾಸ್ಟಲ್ಲಿ ಹೋಗಬೇಕಾದ್ರೆ ಪ್ರಿಯಾ ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಪ್ರಿಯಂಗೆ ಇದೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಭಯ ಶುರು ಆಗುತ್ತೆ. ಹೋಗ್ಬಿಟ್ಟು ಅವ್ರ ಅಮ್ಮಂಗೆ ಏನೇನಾಗಿತ್ತು ಎಲ್ಲ ಘಟನೆಗಳನ್ನ ಹೇಳ್ತಾಳೆ. ಅಂದರೆ ಅವ್ರ ಅಮ್ಮ ಅವಳಿಗೆ ಬೈದ್ಬಿಟ್ಟು, ಯಾರ ಹುಡುಗಿ ನನ್ನ ಕರಿಬೇಕಲ್ವಾ ಅಂದ್ಬಿಟ್ಟು ಅವಳನ್ನೇ ಬೈದ್ಬಿಟ್ಟು ಇರಿಸ್ತಾರೆ. ಅದಾದಮೇಲೆ ಸುಮನ್ ಮನಸ್ಸಲ್ಲಿ ಈ ಅನುಮಾನ ಶುರು ಆಗುತ್ತೆ. ಸ್ವಲ್ಪ ದಿನಗಳಾಗುತ್ತೆ. ಸುಮಾ ತನ್ನ ಫ್ರೆಂಡ್ ದೀಪನ ಇನ್ವೈಟ್ ಮಾಡ್ತಾರೆ ಮನೆಗೆ. ಅವರು ಬಂದಿರೋ ಖುಷಿಗೆ ನಾನ್ ವೆಜ್ನ ಹೋಟೆಲಲ್ಲೇ ತರಿಸ್ಕೊಂಡು ಅವತ್ತಿನ ದಿನ ಎಲ್ಲ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರು ದೀಪವರು ಊಟ ಮಾಡಿಕೊಂಡು ತನ್ನ ಮನೆಗೆ ಹೋಗ್ತಾರೆ. ಅವತ್ತಿನ ದಿನ ನೈಟ್ ಎಲ್ಲ ಇವರು ಊಟ ಮಾಡೋಕ್ಕೆ ಅಂತ ಹಾಲಲ್ಲಿ ಕೂತಿರ್ಬೇಕಾದ್ರೆ ಸಡನ್ನಾಗಿ ಯಾರೋ ಮೇಲೆ ಓಡಾಡ್ತಿರೋ ಥರ ಅವ್ರಿಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ಮೇಲೆ ನೋಡ್ತಾರೆ, ಸೌಂಡ್ ಬರುತ್ತೆ ಡಬ 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 ಅಂತ. ಸೊ ಇವರು ಏನಿರ್ಬೋದು ಏನು ಅಂತ ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಲೈಕ್ ಬಿರಿಯಾನಿ ಕವರ್ ಇರುತ್ತಲ್ಲ, ಆ ಬಿರಿಯಾನಿ ಕವರ್ ಒಂಥರ ಮೂವ್ ಆಗೋ ಥರ ಅನಿಸುತ್ತೆ ಅವ್ರಿಗೆ. ಸಡನ್ನಾಗಿ ಏನಿದು ಅಂತ ಹಿಂಗೆ ನೋಡ್ತಾ ಇರಬೇಕಾದ್ರೆ ಹಾಲಿಂದು ಮೇನ್ ಡೋರ್ ಇದೆಯಲ್ಲ ಅದು ನಾಕ್ ಆಗ್ತಿರುತ್ತೆ. ಅಪ್ಪ, ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ಅವರ ಫೀಲ್ ಮಾಡ್ಕೊಂಡು ಹೇಳಿದಾಗ ನನಗೆ ಅರ್ಥ ಆಗುತ್ತೆ ಆ ಫೀಲಿಂಗ್ಸ್ ಎಷ್ಟು ಭಯಾನಕವಾಗಿತ್ತು ಅಂತ. ಅಂದರೆ ಸಡನ್ನಾಗಿ ನಾಕ್ ಮಾಡ್ತಿರೋ ಡೋರ್ ಕಡೆ ಇವ್ರು ನೋಡಿದಾಗ ಲಿಟ್ರಲಿ ಆ ಬಿರಿಯಾನಿ ಕವರ್ ಜಸ್ಟ್ ಮೂವ್ ಆಗುತ್ತೆ ಫಾಸ್ಟಾಗಿ. ಯಾವುದೇಳಿ ಆಪೋಸಿಟ್ ರೂಮ್ ಇತ್ತಲ್ಲ ಆ ರೂಮ್ಗೆ ಪಾಸ್ ಆಗಿಬಿಟ್ಟು ಲಾಕ್ ಆಗುತ್ತೆ. ಸುಮಾ ಆ ದೃಶ್ಯ ನೋಡಿದ ತಕ್ಷಣ ಇಲ್ಲಿ ಒಂದು ಕ್ಷಣನೂ ಇರೋದು ಬೇಡ ಅಂದ್ಬಿಟ್ಟು ಅವಳು ಮತ್ತು ತನ್ನ ಮಕ್ಕಳನ್ನು ಮನೆ ಬಿಟ್ಟು ಆಚೆ ಬರ್ತಾರೆ. ಹಿಂದೆನೂ ತಿರುಗಿ ನೋಡ್ದಂಗೆ ಜಾಗ ಹಿಂಗೆ ರೋಡ್ ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗ್ತಾರೆ. ಏನು ಮಾಡೋದು, ಎಲ್ಲಿಗೆ ಹೋಗೋದು ಇಷ್ಟೊತ್ತಲ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅಲ್ಲೇ ಮಲ್ಕೊತಾರೆ. ಬೆಳಗ್ಗೆ ಹೋಗೋ ಧೈರ್ಯ ಇಲ್ಲ ಅವರಿಗೆ. ಆದರೆ ಪರಿಸ್ಥಿತಿ, ತನ್ನ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ತಾನೂ ಕೆಲಸ ಮಾಡಬೇಕು ಅನ್ನೋ ಅವಳಿಗೆ ಭಾವನೆ ಬರುತ್ತೆ. ಪ್ರತಿ ನೈಟು ಅವರು ದೇವಸ್ಥಾನದಲ್ಲೇ ಮಲಗ್ತಾ ಇರ್ತಾರೆ. ಯಾಕೆ ಅಂದರೆ ಅವರು ಮನೇಲಿದ್ದಾಗ ಸಂಜೆ ಅವ್ರು ಇರಬೇಕಂತಾನೆ ಅನಿಸಲ್ಲ. ಯಾಕೆಂದರೆ ಏನೋ ಒಂದು ಕೆಟ್ಟ ಭಾವನೆಗಳು ಬರ್ತಾ ಇರುತ್ತೆ. ಅದಕ್ಕೆ ಅವರು ದಿನ ನೈಟು ದೇವಸ್ಥಾನದಲ್ಲೇ ಮಲ್ಕೊತಾರೆ. ಇದೆಲ್ಲ ನೋಡಿ ಸುಮನ್ಗೆ ಬೇಸತ್ತು ಹೋಗ್ಬಿಟ್ಟಿರುತ್ತೆ. ಇಲ್ಲಿ ಏನಾಗಿದೆ ಅಂಥದ್ದು ಅಂತ ತಿಳ್ಕೋಬೇಕು ಅಂತಲೇ ಸ್ವಲ್ಪ ದೂರ ಇರೋ ಮನೆಗಳಿಗೆ ಕೇಳೋಕ್ಕೆ ಅಂತ ಹೋಗ್ತಾಳೆ. ಮ್ಯಾಮ್ ಏನಾಗಿದೆ ಮ್ಯಾಮ್, ಇಲ್ಲಿ ಏನಾಗಿದೆ ಅಂತ ಕೇಳೋಕ್ಕೆ ಹೋದಾಗ ನಮ್ಗೆ ಗೊತ್ತಿಲ್ಲ,
ನಮ್ಗೆ ಗೊತ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಮ್ಯಾಮ್ ದಯವಿಟ್ಟು ಹೇಳಿ, ನಾನು ಮತ್ತು ನನ್ನ ಮಕ್ಕಳು ಇದ್ದೀವಿ, ದಿನ ನೈಟ್ ನಾವು ಮಲಗೋಕ್ಕಾಗ್ತಿಲ್ಲ, ನಾವು ದೇವಸ್ಥಾನದಲ್ಲಿ ಮಲ್ಕೊತಾ ಇದ್ದೀವಿ, ಪ್ಲೀಸ್ ಏನಾಗಿದೆ ಅಂತ ಬೇಡ್ತಾಳೆ ಅವಳು. ಅದಕ್ಕೆ ಅಲ್ಲಿರೋ ಒಬ್ಬರು ನಿಮಗೆ ಮಕ್ಕಳಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಗಂಡ ಹೆಂಡ್ತಿ ಇದ್ದರು, ಗಂಡ ಹೆಂಡ್ತಿ ಕಿತ್ತಾಡಿಕೊಂಡು ಗಂಡ ತನ್ನ ಹೆಂಡ್ತಿಗೆ ಚಾಕುವಿಂದ ಚುಚ್ಚಿ ಕೊಲೆ ಮಾಡ್ದ. ಆ ನೋವಲ್ಲೇ ಅವನು ನೇಣಿಗೆ ಶರಣ ಆದ. ಅದಾದಮೇಲೆ ಸ್ವಲ್ಪ ದಿವಸಗಳಾದಮೇಲೆ ಇಬ್ಬರು ಬ್ಯಾಚುಲರ್ಸ್ ಬರ್ತಾರೆ. ಆದರೆ ಒಂದಿನ ಏನಾಯಿತು ಏನೂ ಗೊತ್ತಿಲ್ಲ, ಒಬ್ಬ ಊರಿಗೆ ಅಂತ ಹೋಗ್ತಾನೆ, ಮತ್ತೆ ಬರಲೇ ಇಲ್ಲ. ಅದೇನೋ ಕೆರೆಯಲ್ಲಿ ಮುಳುಗಿ ಸತ್ತೋಗಿದ್ದಾರೆ ಅಂತ ವಿಷಯ ಬಂತು ನಮಗೆ. ಇನ್ನು ಆ ಒಬ್ಬ ಹುಡುಗ ಅದೇನೋ ಚೆನ್ನಾಗೇ ಇದ್ದ, ಬಟ್ ಸೂಸೈಡ್ ಮಾಡಿಕೊಂಡು ಅವನು ತೀರೋದ. ಅದಾದಮೇಲೆ ಆ ಘಟನೆಗಳೆಲ್ಲ ಆದಮೇಲೆ ನಾವಾಗಲಿ ಪಕ್ಕದ ರೋಡವರಾಗಲಿ ಆ ರೋಡಿಗೆ ನಾವು ಬರಲ್ಲ ನೈಟ್ ಆದರೆ. ಯಾಕಂದರೆ ಅಲ್ಲಿ ಏನೇನೋ ಶಬ್ದ ಕೇಳಿಸ್ತಾ ಇದೆ, ಯಾರ್ಯಾರೋ ಓಡಾಡ್ತಿರೋ ಥರ ನಮಗೆ ಫೀಲ್ ಆಗುತ್ತೆ. ಅದಕ್ಕೆ ನಾವು ಆ ಕಡೆ ರೋಡಲ್ಲಿ ಹೋಗಲ್ಲ. ನಿಮಗೂ ಹೇಳ್ತಾ ಇದ್ದೀನಿ, ನಿಮಗೆ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆ ಖಾಲಿ ಮಾಡಿಕೊಂಡು ಹೋಗಿ. ನಮಗೆ ಓನರ್ ವಾರ್ನ್ ಕೂಡ ಮಾಡಿದ್ದಾರೆ, ಹೇಳಿಬಿಡಿ ಯಾರಿಗೂ, ನನ್ನ ಮನೆ ಬಗ್ಗೆ ಯಾರ ಹತ್ರನೂ ಏನೂ ಹೇಳಿಬಿಡಿ, ಹೇಳಿದ್ರೆ ಪೊಲೀಸರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ನಮಗೆ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಮ್ಯಾಮ್. ಇದೆಲ್ಲ ತಿಳ್ಕೊಂಡು ಸುಮಾ ತನ್ನ ಗಂಡಂಗೆ ರಮೇಶಿಗೆ ಫೋನ್ ಮಾಡ್ತಾರೆ. ಸರಿ, ಒಂದು ದಿನಾನೂ ಅಲ್ಲಿರಬೇಡ, ಮನೆ ಖಾಲಿ ಮಾಡಿಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆಗ ಸುಮಾ ಓನರ್ಗೆ ಫೋನ್ ಮಾಡಿ, ಅಲ್ಲ ಸರ್ ಇಷ್ಟೆಲ್ಲ ಆಗಿದೆ, ಆದರೂ ಯಾಕೆ ಸರ್ ನಮಗೆ ಮನೆ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಾಳೆ. ಹೌದಾ, ಯಾರು ಹೇಳಿದ್ದು ನಿಮಗೆ? ಓ, ಅಕ್ಕಪಕ್ಕ ಮನೆಯವರಾ ಅಂತ ಕೇಳಿದಾಗ, ಇಲ್ಲ ಸರ್ ನಮ್ಗೆ ಯಾರೂ ಹೇಳಿಲ್ಲ, ನನಗೆ ಗೊತ್ತಾಗಿದೆ ಅಂತ ಅವಳು ಹೇಳ್ತಾಳೆ. ಸರಿ, ನಿಮ್ಮಿಷ್ಟ, ಆದರೆ ಅಡ್ವಾನ್ಸ್ ಮಾತ್ರ ನಾನು ಕೊಡಲ್ಲ. ಬಂದು 1 ತಿಂಗಳು ಆಗಿಲ್ಲ, ಆದಾಗಲೇ ಖಾಲಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಾ, ನಾನು ಕೊಡಲ್ಲ ಅಂತ ಹೇಳ್ತಾರೆ. ಸರಿ ಸರ್, ನಮ್ಗೆ ಅಡ್ವಾನ್ಸು ಬೇಡ, ಏನೂ ಬೇಡ ಅಂತ, ಒಂದು ಜೀವ ಇದ್ದರೆ ಎಲ್ಲಿ ಬೇಕಾದ್ರೂ ಬದುಕೊಬೋದು ಅಂದ್ಬಿಟ್ಟು ಅವರು ಮನೆ ಸಾಮಾನೆಲ್ಲ ಪ್ಯಾಕ್ ಮಾಡಿ ಮಾರನೇ ದಿನಕ್ಕೆ ಶಿಫ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅವತ್ತಿನ ನೈಟು ಅವರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಜೋರು ಮಳೆ ಬರ್ತಿರುತ್ತೆ. ಸೊ ಅದಕ್ಕೆ ಇನ್ನೇನು ಮಾಡೋದು, ಮಾರನೇ ದಿನಕ್ಕೆ ಹೆಂಗಿದ್ರು ಶಿಫ್ಟ್ ಆಗ್ತೀವಿ ಅಂದ್ಬಿಟ್ಟು ಹಾಲಲ್ಲೇ 3 ಜನನೂ ಮಲ್ಕೊತಾರೆ. ಒಂದು 12:30 1 ಗಂಟೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲೇ ಅವಳಿಗೆ ಏನೋ ಒಂಥರ ಶಬ್ದ ಕೇಳಿಸುತ್ತೆ. ಎದ್ದೇಳ್ತಾಳೆ, ನೋಡಿದಾಗ ಅದೇ ರೂಮಲ್ಲಿ ಮತ್ತೆ ಲೈಟು ಆನು ಆಫು ಆಗ್ತಿರುತ್ತೆ. ಒಂದು ತಿಳ್ಕೊಳ್ಳಿ, ಇಲ್ಲಿ ಇದೇ ರೂಮಲ್ಲೇ ನಾನು ಹೇಳದ್ನಲ್ಲ ಗಂಡ ಹೆಂಡ್ತಿ ಸತ್ತೋಗಿದ್ದಾರೆ ಅಂತ, ಗಂಡ ಚುಚ್ಚಿದ ಹೆಂಡ್ತಿಗೂ ಅದೇ ರೂಮಲ್ಲೇ, ಗಂಡ ನೇಣು ಹಾಕ್ಕೊಂಡಿದ್ದು ಕೂಡ ಅದೇ ರೂಮಲ್ಲೇ, ಆ ಹುಡುಗ ಸತ್ತಿದ್ದು ಸೂಸೈಡ್ ಮಾಡ್ಕೊಂಡಿದ್ದು ಕೂಡ ಅದೇ ರೂಮಲ್ಲೇ. ಸೊ ಅಲ್ಲಿ ಸುಮಾ ಕುತ್ಕೊಂಡಿರ್ಬೇಕಾದ್ರೆ ಭಯ ಪಟ್ಕೊಂಡು ಸ್ವಲ್ಪ ಟೈಮ್ ಆದಮೇಲೆ ಇಡೀ ಮನೆ ಕರೆಂಟ್ ಹೋಗುತ್ತೆ, ಜೋರು ಮಳೆ, ನಿಶ್ಶಬ್ದವಾಗಿರುತ್ತೆ ಇಡೀ ಮನೆ. ಅದಾದಮೇಲೆ ಆ ರೂಮಿಂದ ಒಂದು ಹೆಂಗಸು ಅಳೋ ಥರ ಶಬ್ದ ಬರುತ್ತೆ. ಫಸ್ಟು ಸ್ಲೋ ಆಗಿ ಅಳ್ತಾ, ಆಮೇಲೆ ಹೈ ಅಂದರೆ ಅದು ತಡ್ಕೊಳಕ್ಕೆ ಆಗಲ್ಲ, ಜೋರಾಗಿ ಅಳ್ತಾರಲ್ಲ ಆ ಥರ ಶಬ್ದ ಕೇಳಿಸುತ್ತೆ ಅವಳಿಗೆ. ಅದು ತಡ್ಕೊಳಕ್ಕಾಗ್ದೇ ಅವಳು ಇನ್ನೇನು ಹೋಗಬೇಕು ಅನ್ನೋ ಕ್ಷಣದಲ್ಲಿ ಅದೇ ಟೈಮಲ್ಲೇ ಇನ್ನೊಂದು ವಾಯ್ಸ್ ಬರುತ್ತೆ. ಅದು ಗಂಡಸು ವಾಯ್ಸು, ಜೋರಾಗಿ ನಗ್ತಿರೋ ಥರ ಅವಳಿಗೆ ಅನಿಸುತ್ತೆ. ಅದಾದಮೇಲೆ ಒಂದು ಕ್ಷಣ ಇಲ್ಲಿ ಇರಬಾರ್ದು ಅಂದ್ಬಿಟ್ಟು ತಾನು ಮತ್ತು ತನ್ನ ಮಕ್ಕಳು ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗ್ತಾಳೆ. ಆ ಹೋಗೋ ಟೈಮಲ್ಲಿ ಜೋರಾಗಿ ಬ್ಯಾಡ್ ವರ್ಡ್ಸಲ್ಲಿ ಬೈದು ಮಾತಾಡಿಬಿಟ್ಟು ಅಲ್ಲಿಂದ ಮನೆ ಬಿಟ್ಟು ಹೋಗ್ತಾಳೆ. ಮಾರನೇ ದಿನ ಬೆಳಗ್ಗೆ ಸುಮಾ ಮತ್ತು ಅವ್ರ ಮಕ್ಕಳು ಬರಲ್ಲ. ರಮೇಶ್ ಬಂದುಬಿಟ್ಟು ಸ್ವಲ್ಪ ಐಟಮ್ಸ್ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೋಗ್ತಾರೆ. ಅವ್ರು ಹೇಳಿದ್ದೇನು ಅಂತ ಅಂದರೆ, ಇನ್ನೂ ಸ್ವಲ್ಪ ದಿವಸ ಏನಾದರೂ ಅದೇ ಮನೆಯಲ್ಲಿ ಸುಮಾ ಮತ್ತು ಅವ್ರ ಮಕ್ಕಳು ಇದ್ದಿದ್ರೆ ಯಾರಿಗಾದ್ರೂ ಒಬ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರು. ಈಗಲೂ ಅವರು ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ಈ ವಿಷಯ ಹೇಳಿದ್ರೆ, ಈ ಮನೆ ಬಗ್ಗೆ ನೆನೆಸಿದ್ರೆ ಅವರು ಬೆಚ್ಚಿ ಬೀಳ್ತಾರೆ. ನನಗೆ ಅವ್ರು ಹೇಳ್ತಿರೋ ಕತೆ ಕೇಳಿಸ್ಕೊಳ್ತಿರ್ಬೇಕಾದ್ರೆ ನನಗೆ ಒಂಥರ ಮೈ ಜುಮ್ ಅನಿಸ್ತು. ಇನ್ನು ಆ ಟೈಮಲ್ಲಿ ಪಾಪ ಅವ್ರು ಎಷ್ಟು ಸಫರ್ ಮಾಡಿದ್ದಾರೆ ಅಂತ ನೀವೇ ಥಿಂಕ್ ಮಾಡಿ. ಇದಾಗಿತ್ತು ಇವತ್ತಿನ ಕತೆ. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಜೀವನದಲ್ಲೂ ಈ ಥರ ರಿಯಲ್ ಇನ್ಸಿಡೆಂಟ್ಸ್ ಆಗಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ನೀವು ನನಗೆ DM ಮಾಡ್ಬೋದು, ನಾನು ಇದೇ ಥರ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.